ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಸೊ ಏನಿಲ್ಲ, ಯಾವಾಗಲೂ ಮನೆ ಊಟ ತಿಂದು ತಿಂದು ಬೇಜಾರಾಗ್ಬಿಟ್ಟಿದೆ ಅಂತ ಒಂದು ಸಲ ಹೋಟೆಲಲ್ಲಿ ರುಚಿ ನೋಡಬೇಕು ಅಂತ ಹೊರಗಡೆ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಓ ಮೈ ಗಾಡ್, ಕಾಡು ಥರ ಇರೋ ಪ್ಲೇಸಲ್ಲಿ ನನಗೆ IT ಶೆಲ್ ಕಂಪನಿ ನೋಡಿದೆ. ಸೊ ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಅದು ನನ್ನ ಡ್ರೀಮ್ ಕಂಪನಿ, ವರ್ಕ್ ಮಾಡಬೇಕು ಅಂತ ಇದ್ದೆ. ಬಟ್ ಏನು ಮಾಡೋಣ, ಅಲ್ಲಿ ಜಾಬ್ ಸಿಗಲಿಲ್ಲ. ಬಟ್ ನೋಡಿ ಅಂತೂ ನಮ್ಮ ಕಡೆ ಈ ಥರ ಇಂಪ್ರೂವ್ ಆಗ್ತಿದೆ IT ಕಂಪನೀಸ್ ಅಂತ ತುಂಬಾ ಖುಷಿ ಆಯಿತು. ಸೊ ಹಾಗೆ ಮುಂದೆ ಹೋಗ್ತೀವಿ. ಈ ಪ್ಲೇಸ್ ನೋಡಿದ ತಕ್ಷಣ ನನಗನ್ಸಿದ್ದು ಒಂದೇ, ಒಬ್ಬರೇ ಮಾತ್ರ ಈ ಕಡೆ ಸತ್ರು ಬರಬಾರ್ದು. ಯಾಕೆಂದರೆ ಮನೆಗಳಿವೆ, ಆದ್ರೂ ಈವನ್ IT ಕಂಪ್ನೀಸ್ ಕೂಡ ಇದೆ, ಯಾರೊಬ್ಬರು ಓಡಾಡ್ತಾ ಇಲ್ಲ ಹೊರಗಡೆ ಮಾತ್ರ. ಸೊ ಅಲೋನಾಗಿ ಬಂದರೆ ತುಂಬ ಸ್ಕೇರಿ ರೂಟ್ ಇದು, ಅದಕ್ಕೆ ಅಲೋನಾಗಿ ಮಾತ್ರ ಈ ಕಡೆ ಬರೋಕ್ಕೆ ಹೋಗ್ಬಿಡಿ. ಬೂದ್ಗೆರೆ ರೋಡ್ ಇದು. ಆ್ಯಕ್ಚುಲಿ ನಮಗೆ ಯಲಹಂಕ ಸೈಡ್ ಪ್ಲ್ಯಾನ್ ಮಾಡಿದ್ದು, ಬಟ್ ಆ ಕಡೆ ಮಳೆ ಬೀಳ್ತಾ ಇದೆ ಅನ್ನೋ ರೀಸನಿಂದ ಈ ಕಡೆ ಬೂದ್ಗೆರೆ ಸೈಡ್ ಬಂದುಬಿಟ್ವಾ. ಸೊ ಇಲ್ಲಿ ನೋಡಿದ್ರೆ ನಮಗಂತೂ ಚಿಕ್ಕ ಹೋಟೆಲ್ ಕೂಡ ಸಿಗಲಿಲ್ಲ ತಿನ್ನೋದಕ್ಕೆ. ಸೊ ಫೈನಲಿ ಒಂದು ಹೈವೇಯಲ್ಲಿ ಚಿಕ್ಕ ಡಾಬಾ ಕಾಣಿಸ್ತವೆ. ಸೊ ಎಂಟ್ರಿ ಕೊಟ್ಬಿಟ್ವಿ ಒಳಗಡೆ. ಅಷ್ಟೊಂದು ಹೈಜೀನ್ ಅಂತ ನನಗಂತೂ ಅನಿಸಿಲ್ಲ. ಆ್ಯಂಡ್ ನೀವು ಫ್ಯಾಮಿಲಿ ಇತ್ತು ಅಂತ ಹೇಳ್ಬಿಟ್ಟು ಆ ಪ್ಲೇಸಲ್ಲಿ ಚೆನ್ನಾಗಿರಲ್ಲ ಅಂತ ಅಲ್ಲಿ ಪುಟ್ಟ ಡಾಗ್ ಇತ್ತು, ರೂಬಿ ಅಂತ, ಪ್ರೆಗ್ನೆಂಟ್ ಲೇಡಿ. ಸೊ ಅದನ್ನು ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮೈಲ್ನಳ್ಳಿ ಅಂತ ಒಂದು ಊರು ಸಿಕ್ತು. ಸೊ ಅದು ಏನಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬ್ಯಾಕ್ ಗೇಟ್ ಕನೆಕ್ಟ್ ಆಗುತ್ತಂತೆ ಈ ರೋಡು. ಸೊ ಈ ರೋಡಲ್ಲಿ ನಮಗೆ ಕೆಲವೊಂದು ಆಪ್ಷನ್ಸ್ ಸಿಗ್ತಾ ಹೋಗ್ತು. ಫೈನಲಿ ಗೌಡ್ರ ದಾಸಪ್ಪ ಮಿಲ್ಟ್ರಿ ಹೋಟೆಲ್ ಸಿಕ್ತು. ಒಳಗಡೆ ಹೋಗ್ತಿದ್ದಂಗೆ ಒಂದು ಹಳ್ಳಿ ಮನೆ ಫೀಲಿಂಗ್ ಬಂತು ನನಗಂತೂ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಆ ಕಾಲದಲ್ಲಿ ಮನೆಗಳು ಕೂಡ ಹಿಂಗೆ ಇತ್ತು. ಅವಾಗೆಲ್ಲ ಫ್ಯಾನು, AC ಅವೆಲ್ಲ ಎಲ್ಲಿತ್ತು. ಸೊ ಈ ಥರ ಮಣ್ಣಿಂದ ಮಾಡಿರೋ ಹೆಂಚುಗಳು. ಸೊ ಆ ಥರ ಮನೆಗಳಲ್ಲಿ ತುಂಬ ತಣ್ಣಕ್ಕಿರುತ್ತೆ, ಯಾಕೆಂದರೆ ಮಣ್ಣು ತುಂಬ ತಂಪು ಕೊಡುತ್ತೆ. ಸರಿ, ಎಲ್ಲರೂ ತುಂಬ ಊಟಕ್ಕೋಸ್ಕರ ಅಲ್ದು ತುಂಬ ಸುಸ್ತಾಗಿದ್ದಾರೆ ಅಂತ ಹೇಳ್ಬಿಟ್ಟು ಊಟ ಆರ್ಡ್ರ್ ಮಾಡಿಬಿಟ್ವಿ. ಸೊ ಹೊಟ್ಟೆ ಹಸ್ದಾಗ ರಾಗಿ ಮುದ್ದೆ ತಿಂದರೆ ಅದ್ರ ಮಜಾನೇ ಬೇರೆ. ಸೊ ನಾವು ಆರ್ಡ್ರ್ ಮಾಡಿದ್ದು ರಾಗಿ ಮುದ್ದೆ ಮತ್ತು ಪೋರ್ಕು, ಚಿಕನ್ ಫ್ರೈ, ಕಬಾಬು ಇಷ್ಟನ್ನು ಆರ್ಡ್ರ್ ಮಾಡಿದ್ವಿ. ಸೊ ಅದಾದಮೇಲೆ ಒಂದು ಚಿಕನ್ ಪಲಾವ್. ಸೊ ಏನಂದರೆ ಚಿಕನ್ ಪಲಾವ್ ಏನು ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ, ಯಾಕೆಂದರೆ ಅದು ಟೊಮೆಟೊ ರೈಸ್ ಥರನೇ ಇತ್ತು. ಬಟ್ ರಾಗಿ ಮುದ್ದೆ ವಿತ್ ಚಿಕನ್ ಫ್ರೈ ಮತ್ತು ಪೋರ್ಕ್ ಚೆನ್ನಾಗಿತ್ತು. ಒಂದು ವೇಳೆ ನೀವೇನಾದರೂ ಈ ಕಡೆ ಬಂದರೆ ಸೊ ನೀವು ಪೋರ್ಕು, ಚಿಕನ್ನು ಮುದ್ದೆ ಟ್ರೈ ಮಾಡ್ಬೋದು. ಬಟ್ ಬಿರಿಯಾನಿ ರೈಸ್ ಅಷ್ಟಕ್ಕಷ್ಟೇ ಲೈಟ್ ತೊಗೊಳ್ಳಿ. ಯಾಕಂದರೆ ಬಿರಿಯಾನಿ ರೈಸ್ ನೀವು ಮನೆಯಲ್ಲೇ ಟೊಮೆಟೊ ರೈಸ್ ಥರನೇ ಇತ್ತು, ಮನೆಯಲ್ಲೇ ಮಾಡ್ಕೋಬೋದು ಅದನ್ನು. ಸೊ ನೀವು ಏನಾದರೂ ಡಿಫ್ರೆಂಟಾಗಿ ನೆಮ್ಮದಿಯಾಗಿ ತಿನ್ನಬೇಕು ಅಂತಂದರೆ ರಾಗಿ ಮುದ್ದೆ ವಿತ್ ಚಿಕನ್ನು, ಪೋರ್ಕು ಬೆಸ್ಟ್ ಕಾಂಬಿನೇಷನ್. ಟೋಟಲಿ ಊಟ ಟೇಸ್ಟ್ ವಿಚಾರಕ್ಕೆ ಬಂದಾಗ ಓಕೆ ಫುಡ್. ಲೈಟಾಗಿ ಊಟ ಎಲ್ಲ ಮುಗೀತು. ಇನ್ನೇನು ಮನೆಗೆ ಹೋಗ್ಬೇಕಂದ್ರೆ ನಮ್ಮ ಅತ್ತೆ ಕಾಲ್ ಮಾಡಿ ನನಗೂ ಒಂದು ಪಾರ್ಸಲ್ ಪೋರ್ಕ್ ಬೇಕು ಅಂತ ಕೇಳಿದ್ರು. ಸೊ ಅವ್ರಿಗೋಸ್ಕರ ಪಾರ್ಸಲ್ ತೊಗೊಂಬಿಟ್ಟು ಮನೆಗೆ ಹೊರಟು. ಸೊ ಇದು ಊಟಕ್ಕೋಸ್ಕರ ಅಲೆದ ಒಂದು ದಿನದ ಕತೆ.